ಈ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಕಿವಿ ಮಾತನ್ನ ಹೇಳಿದರು. ಯಾರ ಮಾತಿಗೆ ಯಾರು ಹೊಣೆ ಅಂತಕ್ಕಂಥದ್ದನ್ನ ನೀವೇ ಹೇಳಿ ಅಂತ ಖರ್ಗೆ ಅವರು ಕೇಳಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಸಿಎಂಗೆ ಸಿದ್ದರಾಮಯ್ಯಗೆ ಖರ್ಗೆ ರಾಜಧರ್ಮ ಬೋಧನೆ ಮಾಡಿದಾರಂತೆ. ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಆಗಿದೆ. ಅದನ್ನು ಬೇರೆಯವರೆಲ್ಲ ಏನು ಮಾತಾಡೋದು? ಸಚಿವರ ಮೇಲಿನ ಕಂಟ್ರೋಲ್ ನಿಮ್ಮ ಜವಾಬ್ದಾರಿ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ, ಅರ್ಥ ಮಾಡ್ಕೊಳ್ಳಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವ್ರು ಹೇಳಿದಾರಂತೆ. ಅಂದರೆ ನಿಮ್ಮ ರಾಜಧರ್ಮವನ್ನು ಪಾಲಿಸಿ ಸಚಿವರ ಮಾತಿಗೆ ಬ್ರೇಕ್ ಹಾಕಿ, ನಿಮ್ಮ ಕೆಲಸ ಅದು. ಯಾರೇ ಆಗಲಿ ಸಚಿವರು ಅಂತಂದರೆ ಅದು ನಿಮ್ಮ ಅಂಡರ್ನಲ್ಲಿ ಬರ್ತಕ್ಕಂಥವ್ರು. ಮುಖ್ಯಮಂತ್ರಿಗಳ ಅಂಡರ್ನಲ್ಲಿ ತಾನೇ ಸಚಿವರೆಲ್ಲ ಬರ್ತಕ್ಕಂಥದ್ದು. ಮತ್ತು ಸಚಿವರು ಮಾತನಾಡ್ತಾ ಇದ್ದರೆ ನಿಮ್ಮ ಕಂಟ್ರೋಲ್ ಇಲ್ಲ ಅಂತಾಯಿತು. ಹಾಗಾಗಿ ಆ ರಾಜಧರ್ಮ ಪಾಲಿಸಿ ಅಂತ ಕಿವಿ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಕೊಡ್ಲೇಬೇಡಿ, ಕೊಟ್ಟಾದ್ಮೇಲೆ ಹೇಳ್ತೀನಿ. ಏನು ಹೇಳಿದ್ರೆ ಏನು ತಪ್ಪಾಗ್ತದೆ? ಕೇಳಬಾರ್ದ ನಾವು? ಏನು ನಾವು ಕೇಳಿದ್ದೆ ತಪ್ಪಾಗ್ತದ? ವಾರ್ನಿಂಗ್ ನಾನು ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ಬಾಯಿ ಬೀಗ ಎಲ್ಲರೂ ಹಾಕ್ಕೋಬೇಕು. ಎಲ್ಲರೂ ಹಾಕ್ಕೊಂಡ್ರೆ ನಾವು ಹಾಕ್ಕೊತೀವಿ. ಅವ್ರು ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ಸರಿ, ನೀವು ಕೂಡ ಹೇಳಿದ್ರೆ ನಾನು ಕೂಡ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು? ಅದು ಮುಂದೆ 28ಕ್ಕೆ ಅಂತ ಹೇಳಿದ್ದೀವಿ. 28 ಚುನಾವಣೆ ನಂತರ ಅದು ಕ್ಲೇಮ್, ಈಗಲ್ಲ. ಅವಾಗ ಹೇಳಿದ್ದೀವಿ, ಅವಾಗ ನೋಡೋಣ ಬಂದಾಗ, ಅವಾಗಿನ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ. ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿ ಆಗಬೇಕು ಅಂದ್ಬಿಟ್ಟು ಅಂತ. ನಮ್ಮ ರಾಜ್ಯದವರಾದ ಎಐಸಿಸಿ ಅಧ್ಯಕ್ಷರು ಖರ್ಗೆ ಸಾಹೇಬರು ಇದ್ದಾರೆ, ನಾಯಕರಾದ ರಾಹುಲ್ ಗಾಂಧಿ ಇರ್ತಾರೆ. ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದು ಹೈಕಮಾಂಡ್ ನಿರ್ಧಾರ.